ಸಾರ್ವಜನಿಕರು ಚರ್ಚೆ ಆಗ್ತಾ ಇದೆ ಸರ್. ಸಂಪುಟ ಪುನರಚನೆ ಆದ್ರೆ ಅಥವಾ ಕೆಪಿಸಿಸಿ ಪದತ್ಯಾಗ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮೂಲೆಗುಂಪು ಆಗ್ತಾರೆ. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ, ಗೊತ್ತಾಯ್ತಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು, ಬಂದರು, ಮುಖ್ಯಮಂತ್ರಿ ಆದರು. ಅವ್ರ ಹಣೆಯಲ್ಲಿ ಬರ್ದಿತ್ತು, ಆದರು. ಬಂದು 3 ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಆದರು. ಅದರಲ್ಲೇನಿದೆ? ಈಗ ಯಾರು ಹರಿಯಾಣದಲ್ಲಿ, ಗುಜರಾತ್ನಲ್ಲಿ ಫಸ್ಟ್ ಟೈಮ್ MLAs ಮುಖ್ಯಮಂತ್ರಿ ಆಗಿದ್ದಾರಾ ಇಲ್ವಾ? ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ, ಅಸಾಧ್ಯವಾದದ್ದು ಅಲ್ಲ. ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತದೆ. ನಾನು ಯಾರು ತಪ್ಪಿದ್ರು ಅಂತ ಹೇಳಲೇ ಇಲ್ವಲ್ಲ, ನನಗೆ ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ನನಗೆ ಮಾಹಿತಿ. ನಾನೆಲ್ಲದಕ್ಕೂ ಸಾಕ್ಷಿನೇ. ನಾನು ಒಂದು ಮಾತುಗಲ್ಲ, ಎಲ್ಲದಕ್ಕೂ ಸಾಕ್ಷಿನೇ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನ ಕಾರ್ಯಕರ್ತ. ಈಗ ಕಳೆದ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿಎಂ ಅವರನ್ನು ನೇಮಕ ಮಾಡಬೇಕಾದಂತ ಸಂದರ್ಭದಲ್ಲಿ ತಾವು ಪ್ರಮುಖವಾದಂತಹ ಪಾತ್ರವನ್ನು ದೆಹಲಿಯಲ್ಲಿ ವಹಿಸಿದ್ರಿ ಅನ್ನುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನಾನೊಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂತ. ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡಿದ್ರು ಅದು 4 ಗೋಡೆ ಮಧ್ಯೆ ನಡೆದಂತ ತೀರ್ಮಾನ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು, ಅದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ನೋಡಿ, ಸ್ವಲ್ಪ ಎತ್ತಿ ಕೇಳಿ. ನಾನಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಮಾಹಿತಿ ನೀವು ಏನೇ ಇದ್ರು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಸಿಗ್ತಾರೆ ರೀ, ಹುಡುಕ್ಬೇಕು. ನಿಮ್ಗೆ ಸಿಗದೆ ನನಗೆ ಸಿಗ್ತಾರಾ? ನಿಮ್ಗೆ ಸಿಗೋದು ಜಾಸ್ತಿ. ಖಂಡಿತ ಸ್ಪಷ್ಟತೆ ಕೊಟ್ಟೇ ಕೊಡ್ತಾರೆ. ಅವ್ರ ವಿಚಾರಗಳನ್ನ, ನಿಮ್ಮ ವಿಚಾರಗಳನ್ನ ಎಲ್ಲನೂ ಗಮನಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ನನ್ನ ಯಾವುದೇ ಮನವಿ ಇಲ್ಲ, ನನ್ನ ಯಾವುದೇ ಮನವಿಗಳು ಇಲ್ಲ. ನನ್ನ ಆಸೆ ಇದೆ, ಗೊತ್ತಿಲ್ಲ, ಭಗವಂತನ ಆಶೀರ್ವಾದ. ಚುನಾವಣೆ ಯಾರ ನೇತೃತ್ವದಲ್ಲಿ ನಡೀತದೆ? ಕಾಂಗ್ರೆಸ್ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತದೆ. ಎಲ್ಲಿವರೆಗೂ ಶಿವಕುಮಾರ್ ಅವರು ಇರ್ತಾರೋ ಅವ್ರ ನೇತೃತ್ವ ಇದ್ದೇ ಇರ್ತದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಶ್ರಮ ಹೈಕಮಾಂಡ್ ಗೊತ್ತಿದೆ, ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಗೊತ್ತಿದೆ, ಯಾರ ಕಾರಣದಿಂದ ಸರ್ಕಾರ ಬಂತು ಅನ್ನೋದು ಗೊತ್ತಿದೆ. ಹೀಗಿದ್ದು ಕೂಡ ಈ ಕಾಟ ಯಾಕೆ? ಅಂದ್ರೆ ಯಾಕೆ ಕೊಡದೇನೆ ಕಾಯಿಸ್ತಾ ಇಲ್ಲ? ನನಗೆ ಗೊತ್ತಿಲ್ಲಪ್ಪ, ನಾನು ಬಹಳ ಸಣ್ಣವನು. ಈ ವಿಚಾರದಲ್ಲಿ ಹೈಕಮಾಂಡ್ ನನ್ನ ಹತ್ರ ಏನು ಸಿಗಲ್ಲ, ಮೆಟೀರಿಯಲ್ ಬಿಡ್ರಪ್ಪ. ಇಷ್ಟೆಲ್ಲ ಚರ್ಚೆ ಆಗ್ತಿದೆ, ಬಟ್ ಈ ವಿಚಾರದಲ್ಲಿ ಯಾಕೆ ಸರ್ ಹೈಕಮಾಂಡ್ ಮೌನ ವಹಿಸ್ಕೊಂಡು ಒಂದು ನಿರ್ಧಾರವಾಗಿ ಸ್ಪಷ್ಟವಾಗಿ ನೋಡಿ, ಬೇರೆ ಕರ್ನಾಟಕ ಒಂದೇ ಅಲ್ಲ, ಅನೇಕ ವಿಚಾರಗಳಿರ್ತದೆ. ಅವರು ಆಕ್ಯುಪೈಡ್ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಸಂದರ್ಭಗಳು, ಚರ್ಚೆಗಳು ನಡೀತಾ ಇರ್ತದೆ. ಸೊ ಯಾವುದೇ ಒಂದು ತೀರ್ಮಾನ, ನಿರ್ಣಯಗಳು ಮಾಡಬೇಕು ಅಂತ ಅಂದಾಗೂ ಹಲವಾರು ರೀತಿಯಲ್ಲಿ ಚಿಂತನೆಗಳನ್ನು, ಆಯಾಮಗಳನ್ನು ಆಯಾ ಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ. ಸೊ ಅದು ಬಿಹಾರ್ ಚುನಾವಣೆ ಆಗಿದೆ. ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ, ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಬೇರೆ ರಾಜ್ಯದ ಚುನಾವಣೆಗಳು, ಮುಂಬರುವ ಚುನಾವಣೆಗಳಿದೆ. SIR ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ರಾಜ್ಯದ 12 ರಾಜ್ಯಗಳಲ್ಲಿ SIR ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ, ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ. ಸೊ ಅದರಲ್ಲಿ ಬ್ಯುಸಿ ಇರ್ತಾರೆ. ಗೊತ್ತಿಲ್ಲಪ್ಪ, ಚರ್ಚೆ. ಈಗ ನೀವು ಒಂದು ದಿನಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಡ್ತೀರಿ, 1 ದಿನನೋ 2 ದಿನನೋ. ಆದರೆ ಪಕ್ಷ ಆಗಿದ್ದು, ಜವಾಬ್ದಾರಿ ಇದ್ದದ್ದು ಏನೆಂತಕ್ಕೆ ಯಾವ ರೀತಿ ಕಾರಣಗಳನ್ನು ಅನಾಲಿಸಿಸ್ ಮಾಡಬೇಕಲ್ಲ. ಅನಾಲಿಸಿಸ್ ಮಾಡಿ
ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂಥ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಮುಂದಿನ ನಡೆ ಏನು ಮಾಡಬೇಕು ಸಂಘಟನೆನ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕಲ್ಲ. ಥ್ಯಾಂಕ್ ಯು. ಸರ್ ಇಷ್ಟೆಲ್ಲ ಇದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ. ಡೆಲ್ಲಿಗೆ ಹೋಗ್ಬೇಕಂದ್ರು ಏಕಾಂಗಿಯಾಗಿ ಹೋಗ್ತಾರೆ, ಏಕಾಂಗಿಯಾಗಿ ಬರ್ತಾರೆ. ಆದ್ರೆ ಸಿಎಂ ಅವ್ರು ಹೋಗ್ಬೇಕಂದ್ರೆ ಅವ್ರ ಬಣ ಎಲ್ಲ ಹೋಗುತ್ತೆ, ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ. ಏನ್ ಸರ್, ಯಾವ ರೀತಿ ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ 40 ವರ್ಷಗಳದು. 40 ವರ್ಷದಿಂದನೂ ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ಯಾಕಂದ್ರೆ ಸರ್ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಅನ್ನೋ ಒಂದು ಚರ್ಚೆಗಳು ಬರ್ತಾ ಇಲ್ಲ, ಇದೆ. ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನಿಲ್ವಲ್ಲ, ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಲ್ಲ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ, ಕಾದ್ ನೋಡೋಣ. 3 ವರ್ಷಕ್ಕೆ ಗೊತ್ತಿಲ್ಲ ಗುರು, ನನಗೇನ್ ಗೊತ್ತು. ಸರ್ ಎಲ್ಲ ಚರ್ಚೆ ಮಾಡೋಕೆ ಜನ ಏನೇನ್ ಮಾತಾಡ್ತಾರೋ, ನೀವೇನೇನ್ ಮಾತಾಡ್ತೀರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೇ. ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ರಾಜ್ಯದ 12 ರಾಜ್ಯಗಳಲ್ಲಿ SIR ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ, ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ. ಸೊ ಅದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ಬಿಹಾರ ಚುನಾವಣೆ ಎಫೆಕ್ಟ್ ಅಂತ ಹೇಳ್ತೀರಾ ಸರ್ ಈಗಿನ ಕರ್ನಾಟಕದ ವಿಚಾರ? ಗೊತ್ತಿಲ್ಲಪ್ಪ, ಚರ್ಚೆ ಈಗ ನೀವು ಒಂದು ದಿನಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಡ್ತೀರಿ, 1 ದಿನನೋ 2 ದಿನನೋ. ಆದರೆ ಪಕ್ಷ ಆಗಿದ್ದು, ಜವಾಬ್ದಾರಿ ಇದ್ದದ್ದು ಏನೆಂತಕ್ಕೆ ಯಾವ ರೀತಿ ಕಾರಣಗಳನ್ನ ಅನಾಲಿಸಿಸ್ ಮಾಡಬೇಕಲ್ಲ. ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂಥ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಮುಂದಿನ ನಡೆ ಏನು ಮಾಡಬೇಕು ಸಂಘಟನೆನ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕಲ್ಲ. ಥ್ಯಾಂಕ್ ಯು. ಸರ್ ಇಷ್ಟೆಲ್ಲ ಇದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ. ಡೆಲ್ಲಿಗೆ ಹೋಗ್ಬೇಕಂದ್ರು ಏಕಾಂಗಿಯಾಗಿ ಹೋಗ್ತಾರೆ, ಏಕಾಂಗಿಯಾಗಿ ಬರ್ತಾರೆ. ಆದ್ರೆ ಸಿಎಂ ಅವ್ರು ಹೋಗ್ಬೇಕಂದ್ರೆ ಅವ್ರ ಬಣ ಎಲ್ಲ ಹೋಗುತ್ತೆ, ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ. ಏನ್ ಸರ್, ಯಾವ ರೀತಿ ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ 40 ವರ್ಷಗಳದು. 40 ವರ್ಷದಿಂದನೂ ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ಯಾಕಂದ್ರೆ ಸರ್ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಅನ್ನೋ ಒಂದು ಚರ್ಚೆಗಳು ಬರ್ತಾ ಇಲ್ಲ, ಇದೆ. ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನಿಲ್ವಲ್ಲ, ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಲ್ಲ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ, ಕಾದ್ ನೋಡೋಣ. 3 ವರ್ಷಕ್ಕೆ ಗೊತ್ತಿಲ್ಲ ಗುರು, ನನಗೇನ್ ಗೊತ್ತು. ಸರ್ ಎಲ್ಲ ಚರ್ಚೆ ಮಾಡೋಕೆ ಜನ ಏನೇನ್ ಮಾತಾಡ್ತಾರೋ, ನೀವೇನೇನ್ ಮಾತಾಡ್ತೀರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೇ. ನಾನೇನ್ ಮಾತಾಡ್ಲಿ, ಹೇಳ್ದ ಇಷ್ಟೊತ್ತು. ನೀವು ಕೇಳಿದ್ದಕ್ಕೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಲಿಲ್ಲ. ನೋ ಕಮೆಂಟ್ಸ್ ಅಂತ ನಾನು ನೋ ಕಮೆಂಟ್ಸ್ ಅಂದ ಯಾವ್ದಕ್ಕಾದ್ರೂ. ಜಾಣ ಮಾಡುವಲ್ಲೇ ಮಾತಾಡೋದು. ರಿಸಲ್ಟ್ಸ್ ಬಗ್ಗೆ ತುಂಬಾ ರಿಸಲ್ಟ್ಸ್ ಬಗ್ಗೆ ಜಾಣ ಮರವು ಅಂದ್ರೆ ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.